ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ಇದೊಂದು ಪುಟಾಣಿ ವ್ಲಾಗ್ ಇದೆ. ಮಾಣಿಕಟ್ಟೆ ಹಬ್ಬದ ಒಂದು ಪುಟಾಣಿ ವಿಡಿಯೋನ ಮಾಡಿದ್ದೆ. ನಾನು ಹಬ್ಬದ ಮಾರನೇ ದಿನ ನನ್ನ ದೊಡ್ಡಮ್ಮನ ಮಕ್ಕಳೆಲ್ಲ ಮಾಣಿಕಟ್ಟೆಗೆ ಹೊರಟರು. ಹಾಗೆ ಅವ್ರು ಕರೆದ್ರು ಅಂತ ಹೇಳ್ಬಿಟ್ಟು ಹೋದೆ, ನಾನು ಅವ್ರ ಜೊತೆನೂ ಹೋದೆ. ಹಾಗೆ ಇದು ಮಾರನೇ ದಿನ ಹಬ್ಬದ ದಿನ ಮಾಡಿರುವಂಥ ಒಂದು ಅಲಂಕಾರ ಹಾಗೆ ಇತ್ತು, ಅದನ್ನು ಒಂಚೂರು ವೀಡಿಯೋ ಮಾಡಿಕೊಂಡೆ. ಇಲ್ಲಿನ ಒಂದು ವಿಶೇಷತೆ ಏನಂತ ಹೇಳಿದರೆ, ಇಲ್ಲಿ ಮಂಗಳಾರತಿ ಮಾಡುವಾಗ ದೇವ್ರ ತಲೆಯಿಂದ ಹೂವು ಪ್ರಸಾದ ರೂಪದಲ್ಲಿ ಬೀಳುತ್ತೆ. ಹಾಗೆ ನಾವೇನು ಮಂಗಳಾರತಿ ಆಗುವಾಗ ಬೇಡ್ಕೊಳ್ತೀವೋ ಆ ಕೋರಿಕೆ ಈಡೇರುತ್ತೆ, ಪ್ರಸಾದ ಬಿದ್ದರೆ, ತಲೆ ಮೇಲಿರುವಂಥ ಹೂ ಬಿದ್ದರೆ ಅಂತ ನಂಬಿಕೆ ಇರುವಂಥದ್ದು. ಹಾಗೆ ಪ್ರಸಾದ ಬೀಳಲಿಲ್ಲ ಅಂತ ಹೇಳಿದರೆ ನಾವು ಏನು ಎಣಿಸ್ಕೊಂಡಿರ್ತೀವಿ ಆ ಕೋರಿಕೆ ಈಡೇರೋದಿಲ್ಲ ಅಂಥೇಳಿ ಅರ್ಥ ಬರುತ್ತೆ ಅನ್ನೋಂಥ ನಂಬಿಕೆ. ಇಲ್ಲಿ ನಾವು ದೊಡ್ಡಮ್ಮನ ಮಕ್ಕಳೆಲ್ಲ ಕೂತಿರುವಂಥದ್ದು. ದೇವಸ್ಥಾನಕ್ಕೆ ಹೋದ್ಮೇಲೆ ಮಂಗಳಾರತಿ ಎಲ್ಲ ಆದಮೇಲೆ ಇಲ್ಲಿ ನೋಡಿ ದೊಡ್ಡಮ್ಮನ ಮಕ್ಕಳು, ಹಾಗೆ ಇಲ್ಲಿ ಮಾವನ ಹೆಂಡತಿ ಇವರೆಲ್ಲ ಕೂತಿದ್ದಾರೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಮಂಗಳಾರತಿ ಆದಮೇಲೆ ಒಂದು ಸಲ ಸ್ವಲ್ಪ ಹೊತ್ತು ಕೂತಿರ್ತೀವಿ ದೇವಸ್ಥಾನದಲ್ಲಿ. ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ದೇವರಿಗೆ ಕೈ ಮುಗ್ದಾದ್ಮೇಲೆ ಒಂದೆರಡು ನಿಮಿಷ ಆದರೂ ಕೂತ್ಕೊಂಡು ಬರುವಂಥ ಒಂದು ಸಂಪ್ರದಾಯ ಇದೆ. ಹಾಗೆ ಇಲ್ಲಿ ಆ ದಿನ ಯಕ್ಷಗಾನ ನಡೆಯುವಂಥದ್ದಿತ್ತು, ಅದು ರಂಗಸ್ಥಳ ಇದೆ, ಯಕ್ಷಗಾನದ್ದು ತಯಾರಿ ನಡೀತಾ ಇತ್ತು. ಯಾರಾದರೂ ಮಾಣಿಕಟ್ಟೆ ಈ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದವರು ಹೋಗಿ, ತುಂಬ ಹೆಸರಿರುವಂಥ ಒಂದು ದೇವಸ್ಥಾನ ಇದೆ. ಹಾಗೆ ಅನ್ವಿ ಸಹ ನಮ್ಮ ಜೊತೆ ಬಂದಿರ್ತಾಳೆ. ಹಾಗೆ ಅವಳಲ್ಲಿ ನನ್ನ ಜೊತೆ ಏನೋ ಮಾತಾಡ್ತಾ ಇದ್ದಾಳೆ.